ಸೊ ಈ ಬ್ಯೂಟಿಫುಲ್ ಮನಾಲಿ ಬಿಟ್ಟು ಇವತ್ತು ಫೈನಲಿ ಲದಾಖ್ ಕಡೆ ಹೋಗ್ತಿದ್ದೀವಿ. ಸೊ ಇವರೆಲ್ಲ ನಮ್ಮ ಕೋ ಪ್ಯಾಸೆಂಜರ್ಸ್. ಶಿಂಕುಲಾ ಕೆಫೆ ಒಳಗೆ ಎಂಟ್ರ್ ಆಗ್ತಿದ್ದೀವಿ ಇವಾಗ ನಾವು. ಇಲ್ಲಿ ಬಾರ್ಡರಲ್ಲಿ ಫಾರಿನರ್ಸು ಪಾಸ್ಪೋರ್ಟ್ ಚೆಕ್ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಇಲ್ಲಿಂದ, ಅದಕ್ಕೆ ಇವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸ್ನೋ ಬೀಳ್ತಾ ಇದೆ. ವಾವ್, ಸೊ ಇದೇ ಆಫೀಸಲ್ಲೇ ನಾವು ಬುಕ್ಕಿಂಗ್ ಮಾಡಿರೋದು ಟಿಕೆಟ್. ಸೊ ಮನಾಲಿ ಟು ಲದಾಖ್ ಹೋಗೋಕ್ಕೆ ಪರ್ ಹೆಡ್ 3500. ನಾವು ಇಬ್ಬರು ಇರೋದಕ್ಕೆ 7000 ಬಿದ್ದಿದೆ. ಸೊ ಇದು ಒಂದು ಆಫೀಸರಿಂದ ಎಲ್ಲ ಕಡೆನೂ ಟ್ರಾವೆಲ್ಗೆ ಬುಕ್ಕಿಂಗ್ ಆಗುತ್ತೆ. ಸೊ ನೀವೇನ ಬಂದರೆ ಇಲ್ಲಿ ಬುಕ್ಕಿಂಗ್ ಮಾಡ್ಬೋದು. ಸೊ ಹಾಯ್, ಅಸ್ಸಲಾಮ್ ವಲೈಕುಮ್, ನಮಸ್ತೆ ಫ್ರೆಂಡ್ಸ್. ಫೈನಲಿ ನಾವು ಇವತ್ತು ಮನಾಲಿ ಬಿಡ್ತಾ ಇದ್ದೀವಿ. ಸೊ ನಮ್ಮ ಪಯಣ ಮುಂದೆ ಲದಾಖ್ ಕಡೆ ಹೋಗ್ತಾ ಇದೆ. ಸೊ ಈ 4 ದಿನ ಬ್ಯೂಟಿಫುಲ್ ಜರ್ನಿ ಮನಾಲಿಯಲ್ಲಿ ಎಂಜಾಯ್ ಮಾಡಿದ್ದಾಯಿತು. ಲದಾಖಿಗೆ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್, ಯಾವ ಥರ ಅಡ್ವೆಂಚರ್ಸ್ ಇರುತ್ತೆ ಅಂತ ತೋರಿಸ್ತೀನಿ. ಬ್ಯೂಟಿಫುಲ್ ಮನಾಲಿ ಬಿಟ್ಟು ಇವತ್ತು ಫೈನಲಿ ಲದಾಖ್ ಕಡೆ ಹೋಗ್ತಿದ್ದೀವಿ. ಸೊ ಇವರೆಲ್ಲ ನಮ್ಮ ಕೋ ಪ್ಯಾಸೆಂಜರ್ಸ್, ಲದಾಖ್ ಹೊರಡೋರು. ಮನಾಲಿ ಟು ಲದಾಖ್ ಬುಕ್ಕಿಂಗ್ ಮಾಡಿರೋದು ಗಾಡಿ ಬಂದಿದೆ, TT. ನೀವು ನೋಡಿರ್ಬೋದು, ಪ್ರತಿಯೊಂದನ್ನು ಅಪ್ಡೇಟ್ ಹಾಕಿದ್ದೀನಿ, ಯಾವ ಥರ ಬುಕ್ಕಿಂಗ್ ಮಾಡೋದು, ಸೋಲೋ ಹೋದರೆ ಯಾವ ಥರ ಶೇರ್ ಟ್ಯಾಕ್ಸಿ ಬುಕ್ ಮಾಡೋದು ಅಂತ ಹೇಳಿ. ಸೊ ಡೆಫಿನೆಟ್ಲಿ ನೀವು ಈ ಥರ ಬಂದರೆ ಶೇರ್ ಟ್ಯಾಕ್ಸಿನಲ್ಲಿ ಹೋಗ್ಬೋದು. ಬ್ಯಾಗ್ಸ್ನ ಇಡೋಕ್ಕೆಲ್ಲ ಟಾರ್ಪಲ್ ರೆಡಿ ಮಾಡ್ಕೊತ ಇದ್ದಾನೆ. ತಲೆ ಸೊ ಫೈನಲಿ ಮನಾಲಿ ಬಿಡ್ತಾ ಇದ್ದೀವಿ ಇವಾಗ. ಇಲ್ಲಿನ ಮೇಕೆಗಳ ನೋಡಿ ಯಾವ ಥರ ಇದೆ ಅಂತ ಹೇಳಿ. ದಾರ್ಚಾ ವಿಲೇಜಲ್ಲಿ ಇದ್ದೀವಿ ನಾವು. ತಿಂಡಿಗೆ ನಿಲ್ಸಿದ್ದಾರೆ ಇವಾಗ. ಶಿಂಕುಲಾ ಕೆಫೆ ಒಳಗೆ ಎಂಟ್ರ್ ಆಗ್ತಿದ್ದೀವಿ ಇವಾಗ ನಾವು. ಮನಾಲಿಯಿಂದ ಲದಾಖ್ ಹೋಗೋ ರೋಡಲ್ಲಿ ಈ ಥರ ಡಾಬಾಗಳು ಸಿಗ್ತಾ ಇರ್ತವೆ. ಎಲ್ಲ ಕಡೆನೂ ಈ ಥರ ಬೆಡ್ ಹಾಕಿರ್ತಾರೆ. ಸ್ವಲ್ಪ ಹೊತ್ತು ಬೇಕಾದರೆ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ನಾವು ಆಲೂ ಪರೋಟ ಹೇಳಿದ್ದೀವಿ ಇವಾಗ, ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಆಲೂ ಪರೋಟ ಹೇಳಿದ್ದೀವಿ. ಪರಮಚಕ್ಕ, ಆಲೂ ಪ್ಯಾಸ್, ನೆಲ್ಲಿಕಾಯ್ದು. ಮನಾಲಿಯಲ್ಲಿ 4 ದಿನ ಇದ್ವಿ. ಒಂದು ದಿನಾನು ಈ ಥರ ಬಿಸಿಲು ಬಿದ್ದಿರಲಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ಇಲ್ಲಿ ಬಾರ್ಡರಲ್ಲಿ ಫಾರಿನರ್ಸು ಪಾಸ್ಪೋರ್ಟ್ ಚೆಕ್ ಮಾಡ್ತಾ ಇದ್ದಾರೆ. ನಮ್ದೇನು ಚೆಕ್ ಮಾಡಲ್ಲ, ಜಸ್ಟ್ ಅವರು TP ತೆಗ್ದಿರ್ತಾರೋ ಅದನ್ನು ಚೆಕ್ ಮಾಡ್ತಾರೆ ಅಷ್ಟೇ. ಫಾರಿನರ್ದು ಚೆಕಪ್ ಆಗೋವರೆಗೂ ಪಾಸ್ಪೋರ್ಟ್ನ ಒಂದು ಲೆಮನ್ ಟೀ.
ಸ್ವಲ್ಪ ಶುಗರ್ ಆಗುತ್ತೆ. ಕಚ್ಚಾ ರೋಡಿನ ಆಟ ಇವಾಗ ಶುರು. ಹೆಂಗ್ ಟರ್ನ್ ಹೊಡ್ಕೊಂಡು ಹೋಗ್ತಾರೆ ನೋಡಿ ವೆಹಿಕಲ್ಸ್ ಎಲ್ಲ. ಸೊ ಟ್ರಾಫಿಕ್ ಆಗಿತ್ತು ಅಂತ ಹೇಳಿ ಎಲ್ಲ ಗಾಡಿ ಅಲ್ಲೇ ನಿಲ್ಲಿಸಿದ್ದಾರೆ. ನಾವು ಸ್ವಲ್ಪ ಮುಂದೆ ಹೋಗಿ ಫೋಟೋ ಶೂಟ್ ಮಾಡೋಕೆ ಹೋಗ್ತಾ ಇದ್ವಿ. ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಇಲ್ಲಿಂದ, ಅದಕ್ಕೆ ಇವ್ರು ವೆಯ್ಟ್ ಮಾಡ್ತಿದ್ದಾರೆ ಬರೋವಾಗ ಕಳ್ಸೋಕ್ಕೆಲ್ಲ. ಸೊ ಫ್ರೆಂಡ್ಸ್, ಇದು ಲೇಕು ಹಿಮ ಕಟ್ಟಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ನೋಡಿ. ಸೊ ನಾವು ಇವಾಗ ಬಾರ್ಲಾಚ 14,000 ಫೀಟಲ್ಲಿ ಇದ್ದೀವಿ. ನೋಡ್ಬೋದು ನೀವು ವ್ಯೂ ಇಲ್ಲಿಂದ. ಇಲ್ಲಿಂದ ರೋಡ್ ಕಂಡೀಷನ್ ನೋಡ್ಬೋದು ನೀವು. ಅಡ್ವೆಂಚರ್ ರೋಡ್ಸ್ ನೋಡ್ಬೋದಾ ನೀವು. ಸೊ ನಾವಿವಾಗ ಸರ್ಚಲ್ಲಿ ಇರೋದು. ಸೊ ಇದು ಬಂದು 13,552 ಫೀಟ್ ಇದೆ. ಸೊ ಇಲ್ಲಿನ ವ್ಯೂ ನೋಡ್ಬೋದು ನೀವು. ಈ ಕಡೆ ಬೆಟ್ಟಗಳು ನೋಡ್ಬೋದು ನೀವು. ಆಗಲೇ ಡಿಫ್ರೆಂಟ್ ಕಲರ್ಸ್. ಈ ಕಡೆ ನೋಡ್ತಿರೋದೆಲ್ಲ ಆರ್ಮಿ ಕ್ಯಾಂಪ್ಸ್ ನೋಡ್ಬೋದು ನೀವು. ಇದು ಸರ್ಚ್ ಅಂತ ಹೇಳಿ ಇಲ್ಲಿ ಬೈಕರ್ಸ್ ಜಾಸ್ತಿ ಕ್ಯಾಂಪ್ ಮಾಡ್ತಾರೆ. ನಾವು ಇವಾಗ ಇರೋದು ಸರ್ಚು ಬಾರ್ಡ್ರಲ್ಲಿ. ನಮ್ಮ ಪ್ಯಾಸೆಂಜರ್ ಫಾರಿನರ್ಸ್ದು ಪಾಸ್ಪೋರ್ಟ್ ಚೆಕ್ ಮಾಡ್ತಾ ಇದ್ದಾರೆ. ಸರ್ಚು ಆರ್ಡರ್ ಬಿಟ್ಟು ನವಲ್ ಸ್ಪಿತಿ ಆರ್ಡರ್ನ ಎಂಟರ್ ಮಾಡ್ತಾ ಇದ್ದೀವಿ. ओह ओ रुकेंगे तुम फुल मारो. ಮುಂದೆ ವೆಹಿಕಲ್ ಪಾಸ್ ಆಗ್ತದೆ. ಎಲ್ಲ ಪಾಸ್ ಮಾಡೋಕೆ ಬರೋಲ್ಲ. ಒಂದು ಸೈಡ್ ಕಾನ್ವೆ ನಡೀತಾ ಇದೆ ಇವಾಗ. ನಮ್ಮ ಸೈಡ್ ಅವ್ರು ಬಿಟ್ಟಿದ್ದಾರೆ. ಟ್ರಕ್ ಎಲ್ಲ ಕಾನ್ವೆಯಲ್ಲಿ ನಿಂತಿರೋದು. ನಮ್ಮ ಸೈಡ್ ಅವ್ರು ಬಿಟ್ಟಿದ್ದಾರೆ. ನಮ್ಮ ಸೈಡ್ ಪೂರ್ತಿ ಆಗೋವರೆಗೂ ಈ ಸೈಡ್ ಬಿಡಲ್ಲ. ನೋಡ್ಬೋದು ಫುಲ್ ಇದೆ. ಸೊ ನಮ್ಮ ಪ್ರೋ ಡ್ರೈವರ್ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾನೆ. ಆ್ಯಕ್ಚುಲಿ ಲೇಕಲ್ಲಿ ಕರ್ಕೊಂಡು ಹೋಗ್ತಿರೋದು ಇವನು.
ನೀರಿಲ್ಲ ಅಂತ ಹೇಳಿ. ನಾವಿವಾಗ ಎಂಟ್ರ್ ಆಗ್ತಿರೋದು ಲೇಕ್ ಒಳಗೆ. ಅಸ್ಸಾಂ ಭಯ್ಯ, ಅಸ್ಸಾಂ. ಡಿಸೆಂಬರ್ ತಿಂಗಳಲ್ಲೆಲ್ಲ ಇಲ್ಲಿ ಫುಲ್ಲು ಮಂಜಿರುತ್ತೆ. ಇವಾಗ ನೋಡಿ ಫುಲ್ಲು ಒಣಗೆ ಇದೆ. ಸೊ ಅದಕ್ಕೆ ಇಲ್ಲಿಂದಾನೆ ಶಾರ್ಟ್ ಕಟ್ಟಲ್ಲಿ ಹೋಗ್ತಿರೋದು. ಹಾಂ, ಪಾನಿ ಪಾನಿ. ಮತ್ತೆ ನೀರು ಮತ್ತೆ ಮಚ್ಚ, ದೊಡ್ಡ ನೀರು ಕಣ ಇದು. ಅಯ್ಯೋ, ಇದ್ರಾಗ ಹೋಗ್ತಿಲ್ಲ ಇವನು. ಹಾ, ಓಹೋ ಹೋ ಹೋ ಹೋ, ಓಹೋ ಹೋ ಹೋ, ಓಹೋ ಹೋ, ಏನೋ ಫುಲ್ ಚಿಲ್ಲ ವೈಬ್. ಅಸ್ಸಾಂ. ನಮ್ಮ ಪ್ರೋ ಡ್ರೈವರ್ ಬಂದ್ಬಿಟ್ಟು ಅಡ್ವೆಂಚರ್ ಟ್ರಿಪ್ನ ಮಾಡ್ತಾ ಇದ್ದಾನೆ. ರೋಡೆಲ್ಲ ಶಾರ್ಟ್ ಅದೇ, ನದಿಯಲ್ಲೆಲ್ಲ ಹಾರಿಸ್ಕೊಂಡು ಹೋಗ್ತಾನೆ. ಸೊ ಅಲ್ಲಿಂದ ಡೈರೆಕ್ಟ್ ಶಾರ್ಟ್ ಕಟ್ಟಲ್ಲಿ ಇಲ್ಲಿಂದ ನೀರಿಂದ ಕರ್ಕೊಂಡು ಬಂದಿರೋದು ಇವನು. ಆ್ಯಕ್ಚುಲಿ ರೋಡ್ ಈ ಥರ ಇರೋದು, ಹಂಗೋಗಿ ಈ ಕಡೆ ಹೋಗ್ಬೇಕಿತ್ತು. ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡ್ಬಂದ. ಮನಾಲಿ ಟು ಲದಾಖ್ ಟ್ರಿಪ್ಪಲ್ಲಿ ಒಂದು ಕಡೆ ಹಿಮದ ಬೆಟ್ಟ, ಒಂದು ಕಡೆ ಬರೆ ಬೆಟ್ಟ. ಇವಾಗ ನೋಡಿದರೆ ಫುಲ್ ಫಾಗ್. ಈ ಮುಂದ್ಗಡೆ ಮಳೆ ಬರ್ತಾ ಇದೆ. ಕ್ಷಣಕ್ಕೆ ವೆದರ್ ಚೇಂಜ್ ಆಗ್ತಾ ಇದೆ. ಅದನ್ನು ಟ್ರಾವೆಲ್ ಮಾಡೋರಿಗೆ ಮಾತ್ರ ಆ ಖುಷಿ. ಸ್ನೋ ಸಿಕ್ಕಿದೆ ನೋಡಿ, ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತಾ ಇಲ್ಲ, ಬಟ್ ನಮ್ಮ ಕಣ್ಣಿಂದ ಫುಲ್ ಕ್ಲಿಯರಾಗಿ ಕಾಣ್ತಿದೆ. ಪಾಂಗ್ 46. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸ್ನೋ ಬೀಳ್ತಾ ಇದೆ. ವಾವ್.